ಪರವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಸಂತೋಷ. ಅವ್ರೇನೇನು ಸಜೆಷನ್ ಇದೆ ತಗೊಳ್ಳೋಣ. ಯಾಕೆ ಹಿಂದೆ ಓಪನ್ ಮಾಡಿರಲ್ಲ ಯೂನಿವರ್ಸಿಟಿ, ಕನಿಷ್ಠ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ, ಮಕ್ಕಳಿಗೆ ಸಂಬಳ ಕೊಟ್ಟಿಲ್ಲ, ಅದನ್ನೆಲ್ಲನೂ ನೋಡಕ್ಕೆ ಹೇಳಿ 3 ವರ್ಷ ಓಪನ್ ಮಾಡಿಬಿಟ್ಟು ನಾನು ಒಂದು ದೊಡ್ಡಸ್ಗೆ ಅಂತ ಓಪನ್ ಮಾಡೋದು ದೊಡ್ಡದಲ್ಲ, ಕಲ್ಲಾಕೋದು ದೊಡ್ಡದಲ್ಲ, ಕೆಲಸ ಆಗಬೇಕು. ಸೊ ಮಂಡ್ಯ ಯೂನಿವರ್ಸಿಟಿ ಇರಬೇಕಾ ಬೇಡವಾ ಅಂತ ಒಂದು ಸಬ್ ಕಮಿಟಿ ರಿಪೋರ್ಟ್ ಕ್ಯಾಬಿನೆಟ್ಗೆ ಬಂದ ಮೇಲೆ ಚರ್ಚೆ ಮಾಡ್ತೀವಿ, ಆಮೇಲೆ ನಿಮ್ಗೆ ಉತ್ತರ ಹೇಳ್ತೀವಿ. BSSK ಕಾರ್ಖಾನೆಯಲ್ಲಿ ಕಾರ್ಮಿಕರಿಗೆ ಅದೊಂದು ಸ್ವಲ್ಪ ಗಲಾಟೆ ಇದೆ. ಸೊ MLA ಅವರು 21 ಜನ ತಗೋಬೇಕು ಅಂತ ಮ್ಯಾನೇಜ್ಮೆಂಟ್ನವರು ತಗೊಳಕ್ಕಾಗಲ್ಲ ಅಂತ. ಸೊ ನಾನು ಮ್ಯಾನೇಜ್ಮೆಂಟ್ನವ್ರಿಗೆ MLA ಅವ್ರಿಗೆ ಇಬ್ಬರಿಗೂ ಮಾತಾಡಿ ಅದನ್ನ ಸೆಟ್ಲ್ ಮಾಡ್ತೀನಿ. ಬಂದ್ರೆ ಬೇಜಾರಿಲ್ಲ. ನನ್ನ ಸಂಪರ್ಕದಲ್ಲಿ ಇಲ್ಲ. ಆಯ್ತು, ತೊಂದರೆ ಇಲ್ಲ, ಸಂತೋಷ ಅಂದೆ. ಬಂದ್ರೆ ಸಂತೋಷ. ಪಕ್ಷದ ಸಿದ್ಧಾಂತಗಳನ್ನ ಒಪ್ಪಿ ಬಂದ್ರೆ ನಮ್ಗೆ ಯಾರಿಗೂ ಏನು ಬೇಜಾರಿಲ್ಲ. ಅಧ್ಯಕ್ಷರೇ ಹೇಳಿದ್ದಾರೆ, ಮುಖ್ಯಮಂತ್ರಿನೂ ಹೇಳಿದ್ದಾರೆ, ಈಗ ಜಮೀರ್ ಅವರು ಹೇಳಿದ್ದಾರೆ, ಬರಲಿ ಸಂತೋಷ. ಆ ಪ್ರಶ್ನೆ ಇಲ್ಲ, ಬಿಟ್ಟಾಗ್ತದೆ. ಯಾಕೆ ಅದ್ರ ಬಗ್ಗೆ ಅದಕ್ಕೂ ಅವ್ರಾಗ ಬಂದ್ರೆ ಕರ್ಕೋತೀವಿ, ನಾವು ಕರೆಯಲ್ಲ. ಅದು ಹೇಮಾವತಿ ನಾಲೆ 3ನೇ ತಾರೀಕು ಮಾತನಾಡಿ ನೀರು ಸಫಿಷಿಯೆಂಟ್ ಆಗಿದ್ರೆ ನೀರನ್ನ ಇಲ್ಲಿವರೆಗೆ ಬೇಸಿಗೆ ಬೆಳೆಗೆ ಎಲ್ಲೂ ಬಿಟ್ಟಿಲ್ಲ. ಕುಡಿಯೋ ನೀರಿಗೆ ಮಾತ್ರ, ಹಳೆ ಕಾಲುವೆಗಳು ಮಾತ್ರ ಪ್ರತಿ ವರ್ಷ ಬಿಟ್ಕೊಂಡ್ಬರ್ತಾ ಇದ್ದು. ಈಗ ಏನಾದ್ರೂ ನೀರು ಸಫಿಷಿಯೆಂಟ್ ಇದ್ರೆ 1 ತಿಂಗಳು ಹರಿಸಬೇಕಾಗತ್ತೆ, ಎಲ್ಲ ತುಮಕೂರು, ಹಾಸನ, ಮಂಡ್ಯ ಎಲ್ಲ. ಹಾಗಾಗಿ ಅದನ್ನ 3ನೇ ತಾರೀಕು ನಾನು ಮತ್ತು ಅಲ್ಲಿಯ ಉಸ್ತುವಾರಿ ಸಚಿವರು ಮಾತನಾಡಿ ತೀರ್ಮಾನ ಯಾರು ಮಾಡಲಿ. ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲವೂ ಸಹ ಮಾಡಲೇಬೇಕಾದಂಥವು ಮಾಡ್ತಾರೆ. ಸೊ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದಕ್ಕೆ ನಮ್ದೇನು ವಿರೋಧ ಇಲ್ಲ. ರಚನಾತ್ಮಕವಾದಂಥ ಯಾವುದೇ ಹೋರಾಟ ಮಾಡಿದ್ರು ಸರ್ಕಾರ ಅದನ್ನು ಸ್ವಾಗತಿಸ್ತದೆ, ಗೌರವಿಸ್ತದೆ. ಆ ಸಂದರ್ಭಕ್ಕೆ ತೀರ್ಮಾನ ತೆಗೆದುಕೊಳ್ಳಿ. ಯಾರು ಆರೋಪ ಮಾಡಿದರು? ಯಾರು ಆರೋಪ ಪರ್ಟಿಕ್ಯುಲರ್ ಹೆಸರು ಹೇಳು. ರಾಮಚಂದ್ರಂಗೆ ಈತ ರಾಜಕಾರಣ ಮಾಡ್ತಾರೋ ಈತ ಕಾಂಟ್ರಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಅವ್ರಿಗೆ ಎರಡೂ ಮಾಡಕ್ಕೆ ಹೋಗಿ ಹಿಂಗಾಗಿರೋದು. ಸೊ ಗೊತ್ತಿದೆ ನನಗೆ ಅವರ ಇದು. ಸೊ ತನಿಖೆ ಮಾಡ್ಸೋಣ ಬಿಡಿ. ಒಂದು ಅವ್ರಿಗೆ ಎಲ್ಲಿ ಯಾರಿಗೆ ಲಂಚ ಕೇಳಿದಾರೆ ಏನು ಅಂತ ಹೇಳಿ, ಇವ್ರ ತಪ್ಪ ಅಧಿಕಾರಿಗಳ ತಪ್ಪ ತನಿಖೆ ಮಾಡಕ್ಕೆ ಹೇಳ್ತೀವಿ ಸೆಕ್ರೆಟರಿ. ನನಗೆ ಕಂಪ್ಲೇಂಟ್ ರೈಟಿಂಗ್ ನಲ್ಲಿ ಬಂದಿದ್ರೆ ನಮ್ಮ PWD ಸೆಕ್ರೆಟರಿಗೆ ಕೂಡಲೇ ತನಿಖೆ ಮಾಡಕ್ಕೆ ಹೇಳ್ತೀವಿ. ಈಗ ನಮ್ಮ ಮಂತ್ರಿಗಳು, ಲೋಕೋಪಯೋಗಿ ಇಲಾಖೆಯವರು ಬಹಳ ಸೂಕ್ತವಾದಂಥ ನಿರ್ಧಾರ ತಗೊಂಡು 50 ಲಕ್ಷದ ಕೆಳಗಡೆ ಇರ್ತಕ್ಕಂಥವ್ರು ಎಲ್ರಿಗೂ ಕೊಡ್ತಕ್ಕಂಥ ಅದು ಒಳ್ಳೇದು ಅಂತ ನಾನು ಅನ್ಕೊಂಡಿದ್ದೀನಿ. ಸ್ವಾಗತ ಮಾಡ್ತಾರೆ, ನೀವು ಸ್ವಾಗತ ಮಾಡ್ತೀರಿ. 3 ಕೋಟಿಯಿಂದ ಇರೋರಿಗೆ 1 ಕೋಟಿ ಕಾಮನ್ ಆಗಿ ಕೊಡ್ತಾರೆ. 5 ಕೋಟಿಗಿಂತ ಹೆಚ್ಚಿರೋರಿಗೆ 2 ಕೋಟಿ ಕೊಡ್ತಕ್ಕಂಥದ್ದು. ಯಾವ್ದಾದ್ರು 1 ಡಿವಿಷನ್ 2 ಡಿವಿಷನ್ ಮಾಡಿದ್ರೆ 1 ಇದು ಒಳ್ಳೇದ ಕೆಟ್ಟದ? ಪ್ರತಿಯೊಬ್ಬರಿಗೂ ದುಡ್ಡು ತಲುಪುತ್ತೆ. ಕನಿಷ್ಠ ಪ್ರಮಾಣದಲ್ಲಿ 50 ಲಕ್ಷದವರೆಗೆ ಎಲ್ಲವೂ ಸೇರುತ್ತೆ. 2 ಕೋಟಿ ಮೇಲೆ ಇರೋರಿಗೆ 1 ಕೋಟಿ ಸಿಗುತ್ತೆ, 5 ಕೋಟಿ ಮೇಲೆ ಇರೋರಿಗೆ 2 ಕೋಟಿ ಸಿಗುತ್ತೆ. ನೋಡ್ರಿ, ಅದು ಅವರು ಗೈಡ್ಲೈನ್ ಮಾಡಿ ಆರ್ಡರ್ಸ್ ಇಶ್ಯೂ ಮಾಡಿ, ಸೊ ಅದರಲ್ಲಿ ಕಂಪ್ಲೀಟ್ ಆ ರೇಷಿಯೋನ ಮೆನ್ಷನ್ ಮಾಡೋದ್ರಿಂದ ಪ್ರಶ್ನೆನೇ ಬರಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.